क्या कहते हैं, नई नई ज्ञान के अनुभूतियां, जीवन में नवीनता लाना है, नया परिवर्तन लाना है, तो एकांत, एकाग्रता और एक मत, इस पर सदा रहना ये आवश्यक है। ओम शांति। ನಮ್ಮೆಲ್ಲರ ಇವತ್ತಿನ ಪ್ರತಿಜ್ಞೆ ಇದೆ, 5 ಮಾತುಗಳ ಪ್ರತಿಜ್ಞೆ. पहले केल सुन लो। सदा परमात्म स्नेह में समाते हुए मन जीत जगत जीत बनेंगे. ತಂದೆ ಪರಮಾತ್ಮನ ಸ್ನೇಹದಲ್ಲಿ ಲವಲೀನರಾಗಿ ಮನಸ್ಸಿನ ಮೇಲೆ ವಿಜಯ, ಜಗತ್ತಿನ ಮೇಲೆ ವಿಜಯ. सेकंड, साक्षीपन की स्थिति द्वारा हर परिस्थिति में अचल अडोल रहेंगे. ಸಾಕ್ಷಿತನದ ಸ್ಥಿತಿಯಿಂದ ಪ್ರತಿ ಪರಿಸ್ಥಿತಿಯಲ್ಲಿ ಅಚಲ ಅಡೋಲ್, ಅದು ಪಕ್ಕನಾ. ಮೂರನೇದು, अविनाशी प्राप्तियों से संपन्न बन सदा संतुष्ट रहेंगे और सबको संतुष्ट करेंगे. ಅವಿನಾಶಿ ಪ್ರಾಪ್ತಿಗಳು ಪರಮಾತ್ಮನಿಂದ ತಗೊಳ್ತಾ ಸಂಪನ್ನನಾಗಿ ಸಂತುಷ್ಟನಾಗಿರ್ತೀನಿ, ಕಂಟೆಂಟೆಡ್, ಬೇರೆಯವರನ್ನು ತೃಪ್ತರನ್ನು ಮಾಡ್ತೀನಿ. हर एक के साथ मधुरता संपन्न व्यवहार करेंगे, सम्मानजनक बोल बोलेंगे. ಪ್ರತಿಯೊಬ್ಬರ ಜೊತೆ ಮಧುರತಾ ಸಂಪನ್ನ ವ್ಯವಹಾರ ಮಾಡ್ತೀನಿ, ಸನ್ಮಾನಜನಕ ರೆಸ್ಪೆಕ್ಟ್ ಇಂದ ಮಾತಾಡ್ತೀನಿ. अपने सूक्ष्म वृत्तियों को भी पवित्र बनाकर वायुमंडल को शक्तिशाली बनाएंगे. ತನ್ನ ಸೂಕ್ಷ್ಮ ಭಾವನೆಗಳನ್ನ ಪವಿತ್ರ ಮಾಡ್ಕೊಳ್ತಾ ವಾಯುಮಂಡಲವನ್ನ ಶಕ್ತಿಶಾಲಿ ಮಾಡ್ತೀನಿ. ಇನ್ನೊಂದ್ಸಾರಿ ಎದ್ದೊಳಕ್ ಕಷ್ಟ. ಪ್ಲೀಸ್ ಎಲ್ಲರೂ ಬಾಬುವ್ರ ಮುಂದೆ ನಿಂತು ನಾವು ಪ್ರತಿಜ್ಞೆ ಮಾಡೋಣ. ಕನ್ನಡ ಹೇಳೋದು ಹಿಂದಿ, ಹಿಂದಿ ಬೋಲು. ಈಗೆಲ್ಲ ಅರ್ಥ ಆಯ್ತಲ್ಲ, ಯಾವ್ದು ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ವಾ? ಸದಾ ನಾನಾತ್ಮ ಪರಮಾತ್ಮ ಸ್ನೇಹದಲ್ಲಿ ಲವಲೀನರಾಗಿದ್ದು ಮನ್ ಜೀತ್ ಜಗತ್ ಜೀತ್ ಆಗುತ್ತೇನೆ. ಸಾಕ್ಷಿತನದ ಸ್ಥಿತಿಯಲ್ಲಿದ್ದು ಪ್ರತಿ ಪರಿಸ್ಥಿತಿಯಲ್ಲಿ ಅಚಲ ಅಡೋಲನಾಗಿರುತ್ತೇನೆ. ಅವಿನಾಶಿ ಪ್ರಾಪ್ತಿಗಳಿಂದ ನಾನಾತ್ಮ ಸಂಪನ್ನನಾಗಿ ಸದಾ ಸಂತುಷ್ಟನಾಗಿರುತ್ತೇನೆ. ಎಲ್ಲರನ್ನ ಸಂತುಷ್ಟರನ್ನಾಗಿ ಮಾಡುತ್ತೇನೆ. ನಾನಾತ್ಮ ಪ್ರತಿಯೊಬ್ಬರ ಜೊತೆ ಮಧುರತಾ ಸಂಪನ್ನ ವ್ಯವಹಾರ ಮಾಡುತ್ತೇನೆ. ಸನ್ಮಾನಜನಕ ಮಾತನಾಡುತ್ತೇನೆ. ತನ್ನ ಸೂಕ್ಷ್ಮ ವೃತ್ತಿಗಳನ್ನ ನಾನಾತ್ಮ ಪವಿತ್ರವಾಗಿ ಮಾಡಿಕೊಂಡು ವಾಯುಮಂಡಲವನ್ನ ಸದಾ ಶಕ್ತಿಶಾಲಿಯಾಗಿಡುತ್ತೇನೆ. ಓಂ ಶಾಂತಿ. ಥ್ಯಾಂಕ್ ಯು. ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಬಾಪ್ ದಾದಾ ದಾದಿಯವರು ಹಾಗೂ ದೀದಿಯವರ ಕಡೆಯಿಂದ ತಮ್ಮೆಲ್ಲರಿಗೂ ಶಿವ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಈ ಖುಷಿಯ ಸಂದರ್ಭದಲ್ಲಿ ನಮ್ಮೆಲ್ಲರ ನಡುವೆ ಈಗ ಮಲ್ಲಿಕಕ್ಕ ಮತ್ತು ಅವರ ಸಂಘಟಕರೆಲ್ಲರೂ ಸೇರಿ ಒಂದು ಖುಷಿಯ ಪರಮಾತ್ಮನ ನೆನಪಿನ ಅರ್ಥಾತ್ ಈ ರಾಜಯೋಗ ಶಿಕ್ಷಣದಿಂದ ನಾರಿ, ಇವತ್ತಿನ ನಾರಿ ಭವಿಷ್ಯದ ವಿಶ್ವದ ಮಾಲೀಕರು
ಅನ್ನುವಂತಹ ಒಂದು ಹಿಂದಿ ಹಾಡಿದೆ. ಅದನ್ನು ನಾವೆಲ್ಲರೂ ಆಲಿಸ್ತಾ ಇವತ್ತಿನ ಈ ಒಂದು ಖುಷಿಯ ಆಚರಣೆಯನ್ನು ಮಾಡೋಣ. मल्लिका और उनके सभी साथी बहनें कृपया स्टेज पर आइए. ಓಂ ಶಾಂತಿ. ಈ ದಿನ ಬಹಳ ಖುಷಿಯ ದಿನ ಹಾಗೂ ಬಹಳ ಸಂತಸದ ದಿನ. ಇದಕ್ಕೋಸ್ಕರ ಇದೆ, ಇವತ್ತಿನ ದಿನ ನಮ್ಮೆಲ್ಲರ ನಡುವೆ ಈ ಸುಂದರ ಶಿವಪಿತನ ಈ ಆಲಯದಲ್ಲಿ ಶಿವ ಪರಮಾತ್ಮನ ಜನ್ಮೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಮ್ಮ ನಡುವೆ ಬಹಳ ಗಣಮಾನ್ಯರು ಹಾಗೂ ಭಾರತಾಂಬೆಯ ವಿಶೇಷ ವರಪುತ್ರರು ಆಗಿರುವಂತಹ ನಮ್ಮೆಲ್ಲರ ಆದರಣೀಯ ಕ್ಯಾಪ್ಟನ್ ಶ್ರೀಧರ್ ವಾರಿಯರ್ ರಿಟೈರ್ಡ್ ಅವರು वर्तमान समयದಲ್ಲಿ रजिस्टर इंडियन इंस्टीट्यूट ऑफ साइंस. भाई साहब को मैं दिल से स्वागत करती हूँ. कृपया स्टेज पर आइए. ಎಲ್ಲರೂ ಜೋರಾಗಿ ಚಪ್ಪಾಳೆ ಆಗ್ತಾ. ಅಣ್ಣವ್ರ ವಿಶೇಷತೆಯನ್ನು ಆಮೇಲೆ ನಾವೆಲ್ಲರೂ ಕೇಳೋಣ. ಹೇಗೆ ಇವತ್ತು ವ್ಯಾಲ್ಯೂಬಲ್ ಡೇ, ಹಾಗೇನೆ ಬಹಳ ವ್ಯಾಲ್ಯೂಬಲ್ ರತ್ನಗಳು ಈ ಸಭೆಗೆ ಬರ್ತಾ ಇದ್ದಾರೆ ಹಾಗೂ ಬಂದಿದ್ದಾರೆ. ಈಗ ದಯಮಾಡಿ ಅಕ್ಕವರು ಮಲ್ಲಿಕಕ್ಕವ್ರ ಗ್ರೂಪ್ ಸ್ಟೇಜ್ ಮೇಲೆ ಬರಬೇಕು. ಮದರ್ ಸಾಂಗ್ ಹಾಂ ಎಲ್ಲರೂ शिव प्राणों में हो, शिव श्वास श्वास में बसे, हृदय मंदिर में शिव ओंकार निराकार विद्महे. नवसृष्टि की रचनाकार शिव शक्ति योगेश्वरी, तुम शिव शक्ति योगेश्वरी. नव सृष्टि की रचनाकार शिव शक्ति योगेश्वरी, तुम शिव शक्ति योगेश्वरी. सप्तरंगी राजेश्वरी शिववंशी तपस्विनी, सप्तरंगी राजेश्वरी शिववंशी तपस्विनी. शिव शक्ति योगेश्वरी. हे आत्मा तुम प्रचंड महाशक्ति, हे आत्मा तुम प्रचंड महाशक्ति. ताजधारी तिलकधारी निर्विकारी क्रांतिकारी, ताजधारी तिलकधारी क्रांतिकारी विश्व कल्याणी. हे आत्मा तुम प्रचंड महाशक्ति, शिव शक्ति योगेश्वरी. जय हो शंकरा, शंकरा
आदिदेव शंकरा तेरे जाप के बिना चले ये सांस किस तरह। मेरा कर्म तू ही जाने, क्या बुरा है क्या भला। तेरे रास्ते पे मैं तो आंख मूंद के चला, तेरे नाम की जोत ने सारा हर लिया तमस मेरा। नमो नमो जय शंकरा भोलेनाथ शंकरा, जय त्रिलोकनाथ शंभो हे शिवाय शंकरा। नमो नमो जय शंकरा भोलेनाथ शंकरा, रुद्रदेव हे महेश्वरा। ಆತ್ಮೀಯರೇ, ಯಾರು ಈ ಶಂಕರ? ಇವರ ಅವತರಣೆಯಾಗುತ್ತದೆಯೇ? ಪುರಾಣಗಳಲ್ಲಿ ಹೇಳಿರುವಂತೆ ಕಲಿಯುಗದ ಕೊನೆಯ ಪಾದದಲ್ಲಿ ಶಂಕರನು ಬಂದು ತನ್ನ ಮೂರನೆಯ ನೇತ್ರವನ್ನು ತೆರೆದ ಕೂಡಲೇ ಸಮಸ್ತ ಜಗತ್ತು ವಿನಾಶವಾಗುತ್ತದೆಯೇ? ಇದರ ಯಥಾರ್ಥ ಅರ್ಥವೇನು? ನಿಜವಾದ ಶಂಕರನು ಯಾರು? ವಾಸ್ತವವೇನೆಂದರೆ, ಆತ್ಮಜ್ಞಾನ ಪಡೆದು ತನ್ನ ಭ್ರುಕುಟಿಯ ಮೂರನೆಯ ನೇತ್ರವನ್ನು ತೆರೆದಾಗ ಅವನಲ್ಲಿರುವ ದುಷ್ಟಶಕ್ತಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಲ್ಲವೂ ವಿನಾಶವಾಗುತ್ತದೆ. ಜ್ಞಾನದ ಆಧಾರದ ಮೇಲೆಯೇ ಆ ನಿರಾಕಾರ ಶಿವನ ಜೊತೆ ಸರ್ವ ಸಂಬಂಧಗಳ ಅನುಭೂತಿ ಮಾಡಲು ಸಾಧ್ಯ. ಇದೇ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಗೆ ನಾಂದಿಯಾಗಿದೆ. ಇದು ಸತ್ಯ ಯೋಗೇಶ್ವರಿ ಶಿವಶಕ್ತಿಯಾಗುವ ಮಾರ್ಗವಾಗಿದೆ. ಬನ್ನಿ, ಎಲ್ಲರೂ ಜ್ಞಾನದ ಮೂರನೆಯ ನೇತ್ರ ತೆರೆದು ನಿರ್ವಿಕಾರಿಗಳಾಗಿ ಆ ನಿರಾಕಾರನ ಸಾಕ್ಷಾತ್ಕಾರವನ್ನು ಮಾಡಿಸೋಣ. ಗೀತೆಯ ಸಾರವು ಇದೇ ಆಗಿದೆ. यदा यदा हि धर्मस्य ग्लानिर्भवति भारत, अभ्युत्थानम् अधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां, धर्म संस्थापनार्थाय संभवामि संगम युगे। निराकार शिव है आए, गीता का ज्ञान सुनाए। निराकार शिव है आए, गीता का ज्ञान सुनाए। ब्रह्मा तन आधार ले सच्ची सच्ची गीता सुनाए। निराकार शिव है आए, गीता का ज्ञान सुनाए। ಧನ್ಯವಾದ ಮಲ್ಲಿಕಾ ಕಾಂಡ್ ಮತ್ತು ಅವರ ತಂಡದವರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ. ಯಾವುದೆಲ್ಲ 3 ಹಾಡು ಕೇಳಿದ್ರಿ, ಎಷ್ಟೊಂದು ಅರ್ಥಗರ್ಭಿತವಾದಂತಹ ಹಾಡು. ಬಹಳ ಖುಷಿ ಆಯ್ತು ತಮ್ಮೆಲ್ಲರಿಗೂ ಕೂಡ. ಈಗ ನಮ್ಮೆಲ್ಲರ ನಡುವೆ
ಮತ್ತೋರ್ವ ನೃತ್ಯ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಆದ್ಯ. ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತಾಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. मनोहर ओंकारं सरिगम श्रीकारं. ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ. ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ. ಹಾಡಿನ ದಿಬ್ಬಣ ತಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ. ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತಾಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ನಮೋಮಿ ಆದ್ಯ ನಮ್ಮೆಲ್ಲರ ನಡುವೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಅಣ್ಣ ರವಿ ಸುಬ್ರಹ್ಮಣ್ಯಂ ಅಣ್ಣನವರು
ವೇದಿಕೆಗೆ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಎಲ್ರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅಣ್ಣವ್ರನ್ನ ಸ್ವಾಗತ ಮಾಡೋಣ. ಸ್ವಾಗತ. ಈಗ ನೆಕ್ಸ್ಟ್ ಇದೆಯಾ? ಇಲ್ಲ, ಓಕೆ. ಓಂ ಶಾಂತಿ. ಈ ದಿನ ನಾವೆಲ್ಲರೂ 89ನೇ ಮಹಾಶಿವ ಜಯಂತಿಯನ್ನು ಆಚರಣೆ ಮಾಡೋಕ್ಕೋಸ್ಕರ ನೆರೆದಿದ್ದೇವೆ. ಈಗ ನಮ್ಮೆಲ್ಲರ ನಡುವೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಖುಷಿಯ ಸಂದರ್ಭದಲ್ಲಿ ಭಾಗವಹಿಸಿರುವಂತಹ ವಿಶೇಷ ಗಣಮಾನ್ಯರು ಹಾಗೂ ಭಾರತಾಂಬೆಯ ವರಪುತ್ರರು ಆಗಿರುವಂತಹ ಇಬ್ಬರು ಅತಿಥಿಗಳಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯಂ ಅಣ್ಣನವರು, MLA ಬಸವನಗುಡಿ ಕ್ಷೇತ್ರ. ಅಣ್ಣನವರು ಸುಮಾರು 2008ರಿಂದ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಜಯಶೀಲರಾಗಿ ಜನನಾಯಕನಾಗಿ ಜನಾನುರಾಗಿಯಾಗಿ ತಮ್ಮ ಒಂದು ನೆಚ್ಚಿನವಾದಂಥ ಈ ಬಸವನಗುಡಿ ಕ್ಷೇತ್ರದಲ್ಲಿ ವಿಶೇಷ ಅಮೋಘ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ಬಹಳ ಪ್ರೀತಿಯಿಂದ ಅವರಿಗೆ ಆದರದಿಂದ ಅವರ ಕಷ್ಟವನ್ನ ಆಲಿಸಿ ಅವರಿಗೆ ಸಂಪೂರ್ಣ ಪರಿಹಾರವನ್ನ ನೀಡುವಂತಹ ನಮ್ಮ ನೆಚ್ಚಿನ ಅಣ್ಣನವರಿಗೆ, ಶಾಸಕರಿಗೆ ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತ ಮಾಡೋಣ. ಸ್ವಾಗತ, ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮೆಲ್ಲರ ನಡುವೆ ಮತ್ತೋರ್ವ ಅತಿಥಿಯಾಗಿರುವಂತಹ ಸನ್ಮಾನ್ಯ ಕ್ಯಾಪ್ಟನ್ ಶ್ರೀಧರ್ ವಾರಿಯರ್, ರಿಟೈರ್ಡ್. ಅವರು ರಿಜಿಸ್ಟ್ರಾರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅಣ್ಣನವರ ವಿಶೇಷತೆ ಬಹಳ ಅಮೋಘವಾದದ್ದು. ತಾವೆಲ್ಲರೂ ಕೂಡ ನಿರಂತರ ಚಪ್ಪಾಳೆದೊಂದಿಗೆ ಅಣ್ಣವ್ರನ್ನ ನಾವೆಲ್ಲರೂ ಸ್ವಾಗತ ಮಾಡೋಣ. ಅಣ್ಣನವರು ಪಾರ್ಟಿಸಿಪೇಟೆಡ್ ಇನ್ ಆಪರೇಷನ್ ವಿಜಯ್ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್. ನೋಡಿ, ಭಾರತಾಂಬೆಯ ನೆಚ್ಚಿನ ಪುತ್ರ ಹಾಗೂ ಅಣ್ಣನವರು ವಿಶೇಷವಾಗಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅಡ್ಮಿನಿಸ್ಟ್ರೇಟರ್ ಅಂಡ್ ರಿಟೈರ್ಡ್ ನೇವಲ್ ಆಫೀಸರ್ ವಿತ್ ಆಲ್ಮೋಸ್ಟ್ 30 years. ಅಣ್ಣನವರು ಆ ನೇವಲ್ ಸರ್ವೀಸಲ್ಲಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ HRD ಆಗಿ ತಮ್ಮ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಭಾರತ ದೇಶಕ್ಕೆ. ಹಾಗೂ ಅಣ್ಣರವ್ರದ್ದು ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಒನ್ ಆಫ್ ದಿ ಫಸ್ಟ್ ಎವರ್ ಏವಿಯೇಟೆಡ್ ಟ್ರೈನಿಂಗ್ ಆಫ್ ಇಂಟರ್ನ್ಯಾಷನಲ್ ಟ್ರೈನೀಸ್ ಬೈ ದ ಇಂಡಿಯನ್ ನೇವಿ. ಎಲ್ಲರೂ ಚಪ್ಪಾಳೆ ಹಾಕಿರಿ ಅಲ್ಲ. ಮತ್ತು ಪೈನೀರ್ ದ ಇಂಡಕ್ಷನ್ ಆಫ್ ವಿಮೆನ್ ಕಾಂಬಡೇಟ್ ಇಂಟು ನೇವಲ್ ಏವಿಯೇಷನ್. ಅಂದರೆ ಪ್ರಪ್ರಥಮವಾಗಿ ಯಾವುದೋ ನೇವಿಯಲ್ಲಿ ಆಫೀಸರ್ ಆಗಿ ಅಥವಾ ಯೋಧಾಂಕು ವಿಮೆನ್ಸ್ ಅದರಲ್ಲಿ ಆ್ಯಡ್ ಆದ್ರಲ್ಲ, ಆ ಒಂದು ಕಾರ್ಯದಲ್ಲಿ ಅಣ್ಣನವರು ಕೂಡ ಒಬ್ಬ ವಿಶೇಷ ಆಫೀಸರ್ ಇದ್ರು ಈ ರೀತಿಯಾಗಿ. ಹಾಗೂ ವರ್ತಮಾನದಲ್ಲಿ ಅಣ್ಣನವರು ರಿಜಿಸ್ಟರ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ಈ ಪರಮಾತ್ಮನ ಜಯಂತಿ, ಶಿವ ಜಯಂತಿಯಂದು ಇಬ್ಬರೂ ಕೂಡ ಅನಮೂಲ್ಯವಾದಂತಹ ರತ್ನಗಳು ಈ ಸಭೆಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ दिल से स्वागत है. आप दोनों को दिल से स्वागत है, स्वागत है, स्वागत है. हमारे बीच में तो हमारे आदरणीय दीदी तो आई ही इस कार्यक्रम का रूहारी. और दीदी ಅವರು ಸುಮಾರು ಬೇಡ, ಏನು ಎಲ್ಲ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ. ಓಕೆ, ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೂ ಖುಷಿ ಪಡಿಸ್ತಾ ಇದ್ದಾರೆ. ತ್ರಿಮೂರ್ತಿಗಳಿಗೆ ನಾನು ಎಲ್ಲ ಪರಿವಾರದೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ಆದರಣೀಯ ದೀದಿಜಿ ಕೋಬಿ, ಥ್ಯಾಂಕ್ ಯು. ಅಂದ್ರೆ ಸುಜಾತಕ್ಕವರಿಗೆ ಅಣ್ಣವರು ನಮ್ಮೆಲ್ಲರ ಅತಿ ಪ್ರಿಯ ಆದರಣೀಯ ಜನನಾಯಕರಾಗಿರೋರು ಅಷ್ಟೇ ಅಲ್ಲ, ಜನಪ್ರಿಯ ಆತ್ಮ. ನಮ್ಮ ರವಿ ಸುಬ್ರಹ್ಮಣ್ಯನ್ ಅವರು ಮೊದಲಿಂದನೂ
ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಕಾರ್ಯಗಳ ವಿಶೇಷ ಸಹಯೋಗ ಕೊಟ್ಕೊಳ್ತಾ ನಮ್ಮೆಲ್ಲರಿಗೆ ಸಪೋರ್ಟ್ ಮಾಡ್ತಾ ಕತ್ರಿಗುಪ್ಪೆ ಸೆಂಟರ್ ಏನಾಗಬೇಕಾಯಿತು ಅದು ಅಣ್ಣವರ ಒಂದು ವಿಶೇಷವಾದಂತಹ ಸಹಯೋಗ ಏನಿದೆ, ಎಲ್ಲ ವಿಷಯದಲ್ಲಿ ಗೈಡೆನ್ಸ್ ಏನಿದೆ, ಆ ಜಾಗ ತಗೊಳ್ಳೋದ್ರಿಂದ ಹಿಡಿದು ಹಾಗೂ ಭಿನ್ನ ಭಿನ್ನ ರೀತಿಯಲ್ಲಿ ಅಣ್ಣವ್ರದ್ದು ವಿಶೇಷ ಸೇವೆಗಳೇನಿದೆ. ಅಂಡ್ ಗಿರಿನಗರ್ ಸೆಂಟ್ರಲ್ಲಿ ಬೇಕಾದಷ್ಟು ವಿಘ್ನಗಳು ಬಂದರೆ ಅದೆಲ್ಲವನ್ನ ಬಹಳ ಸಹಜ ರೂಪದಲ್ಲಿ ಸಮಾಪ್ತಿ ಮಾಡ್ತಾ ಅಣ್ಣವರು ಅಂದರೆ ನಮ್ಮೆಲ್ಲರ ಒಂದು ಸಪೋರ್ಟಿವ್ ಬಿಗ್ ಬ್ರದರ್ ಅನ್ನೋ ತರಹದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ನಿಂತಿದ್ದಾರೆ. ಸೊ ಅದರಿಂದ ಅಣ್ಣವರ ಒಂದು ಸದಾ ಕಾಲದ ಆಶ್ವಾಸನೆ ಏನಿದೆ ಅದು ನಮ್ಮೆಲ್ಲರಿಗೆ ಬಹಳ ದೊಡ್ಡ ಶಕ್ತಿಯಾಗಿದೆ, ಭಗವಂತನ ಶಕ್ತಿಯ ಜೊತೆ. ಅದಕ್ಕೆ ನಾನು ತುಂಬ ಹೃದಯದಿಂದ ನಿಮ್ಮೆಲ್ಲರ ಕಡೆಯಿಂದ ಹಾಗೂ ಎಲ್ಲ ಬ್ಯಾಂಗ್ಳೂರ್ ಸೆಂಟರ್ಸ್ ಕಡೆಯಿಂದ ನಾನು ವಿಶೇಷವಾಗಿ ಅಣ್ಣವ್ರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮೆಲ್ಲರ ಅಣ್ಣವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಬಂದಿದ್ದಾರೆ, ವಿಶೇಷ ಟೈಮ್ ತಗೊಂಡು. ಅಣ್ಣವರ ಒಂದು ಈಗ ಆ ಒಂದು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ನಮ್ದೇನು ರಾಜಯೋಗದ ರಿಸರ್ಚ್ ಏನು ನಡೀತು ಹಾಗೂ ಇನ್ನು ನಡೀತಿದೆ 2 ಡಿಪಾರ್ಟ್ಮೆಂಟ್ಸಲ್ಲಿ. ಅದರಲ್ಲೇನು ಬಹುದೊಡ್ಡ ಒಂದು ಸೊ ಆ ಒಂದು ಕಾರ್ಯದಲ್ಲಿ ನಮಗೇನು ಸಹಯೋಗ ಕೊಟ್ಟಿದ್ದಾರಲ್ಲ ಅದು ಬಹಳ ದೊಡ್ಡ ವಿಚಾರ. ಹಾಗೂ ಯಾವುದೇ ಪ್ರೋಗ್ರಾಮ್ಸ್ ನಡೆಯುವಾಗಲೂ ಅಣ್ಣವ್ರದ್ದು ವಿಶೇಷವಾದಂಥ, ನಾನು ಅಲ್ಲಿ ಹೋದಾಗ ಅಣ್ಣವ್ರು ಹೇಳಿದ್ರು ನಾನು ಸ್ಪೆಷಲಿ ಅಲ್ಲಿ ಬರ್ತೀನಿ, ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತೇಳಿ. ಸೊ ಅದರಿಂದ ಅವರ ಒಂದು ಇದರಲ್ಲೇನು ರಿಸರ್ಚ್ ನಡೀತು ಅದರಲ್ಲಿ ಜಸ್ಟ್ ಒಂದು ಮಾತು ನಿಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ. ಒಂದು, ಆ ರಿಸರ್ಚಲ್ಲಿ ಇದುವರೆಗೂ ಏನು ಗ್ಯಾಮಾ ವೇವ್ ಏನಿದೆ, ಯೋಗ ಮಾಡುವಾಗ ಡೆಲ್ಟಾ ದ ಡೀಪ್ ರೆಸ್ಟ್, ಮನುಷ್ಯರು ಕೆಲಸ ಕಾರ್ಯ ಮಾಡ್ತಾ ಡೀಪ್ ರೆಸ್ಟ್ ಅಲ್ಲಿ ಇರೋದು ಯೋಗಿಗಳ ವಿಶೇಷತೆ ಅನ್ನೋದನ್ನ ಕಂಡುಹಿಡಿದಿದ್ರು. ಬಟ್ ಆದ್ರೆ ಆ ಡೀಪ್ ರೆಸ್ಟ್ ಅಲ್ಲಿ ದ ಡೀಪ್ ರೆಸ್ಟ್ ವಿತ್ ಅನ್ ಎಲಿವೇಟೆಡ್ ಥಾಟ್, the elevated vibrations where they can change the whole atmosphere and impact human minds ಅನ್ನೋದೇನಿದೆ, ಆ ಒಂದು ವಿಶೇಷ ಇದೇನಿದೆ ಅಲ್ಲಿನ ಡಿಪಾರ್ಟ್ಮೆಂಟ್ ಅವರು ರಾಜಯೋಗದ ಏನು ರಿಸರ್ಚ್ ಮಿಷನ್ಸ್ ಇಟ್ಟು ಯೋಗ ಭವನದಲ್ಲೇ ಬಂದು ಅವಾಗ ನಮ್ದು 10 hours 14 hours ಯೋಗ ನಡೀತು. ಅದರಲ್ಲಿ ಅವರೇನು ಕಂಡುಹಿಡಿದ್ರು, ದಟ್ ಈಸ್ ಎನ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ನ್ಯೂ ಔಟ್ಕಮ್ ಆಫ್ ರಾಜಯೋಗ ಮೆಡಿಟೇಷನ್. ಇಷ್ಟನ್ನು ಹೇಳ್ತಾ ಆ ಒಂದು ರಿಸರ್ಚ್ ಕಾರ್ಯಕ್ಕೆ ಸಹಯೋಗ ಕೊಟ್ಟಿರೋದ್ರಿಂದ ನಾನು ಅಣ್ಣವ್ರಿಗೆ ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಇಟ್ ಈಸ್ ವಿತ್ ಯುವರ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಈ 89ನೇ ಶಿವ ಜಯಂತಿಯ ಪ್ರತಿ ನಮ್ಮೆಲ್ಲರ ನೆಚ್ಚಿನ ಆದರಣೀಯ ಅಣ್ಣನವರಾದಂತಹ ರವಿ ಸುಬ್ರಹ್ಮಣ್ಯಂ ಅಣ್ಣನವರು ಈ ದಿನ ತಮ್ಮ ಶುಭಾಶಯಗಳನ್ನು ನಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅಣ್ಣವರು ತುಂಬಾ ಬ್ಯುಸಿ ಇರ್ತಾರೆ. ಈಗಿನ ಅಣ್ಣವ್ರು ಹೇಳ್ತಿದ್ರು 9 o'clock ಬರ್ಬೇಕಾಗಿತ್ತು, ಯಾರೋ ಬಂದ್ರು ಅಂದ್ರೆ ಎಲ್ಲರ ಸಮಸ್ಯೆಗಳನ್ನ ದೂರ ಮಾಡಕ್ ಅಣ್ಣವ್ರು ಯಾವಾಗ್ಲೂ ಇಂಡಿವಿಜುವಲ್ ಟೈಮ್ ಕೊಡ್ತಾರೆ, ಅದು ಅವರ ವಿಶೇಷತೆ. ಶಾಂತಿ. ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಸುಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಸ್ತಿಕ ಬಂಧುಗಳಿಗೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ, ನಮ್ಮೆಲ್ಲರಿಗೂ ಆದರ್ಶಪ್ರಾಯರು ಈ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಎಲ್ಲ ಬಂಧುಗಳಿಗೆ, ಸಹೋದರರಿಗೆ, ಸಹೋದರಿಯರಿಗೆ ಆತ್ಮೀಯತೆಯನ್ನು ಕೊಡ್ತಾ ಇರತಕ್ಕಂಥ ಅಕ್ಕವರ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮೆಲ್ಲರ ಒಳಿತಿಗಾಗಿ ದೇಶ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕ್ಯಾಪ್ಟನ್ ಅವರಿದ್ದಾರೆ. ತಾವೆಲ್ಲ ಹಿರಿಯರು ಈ ಒಂದು
ಸಂಸ್ಥೆಯಲ್ಲಿ ನಾನು ಸಾಕಷ್ಟು ಜನಗಳನ್ನು ಇಲ್ಲಿ ಗಮನಿಸ್ತಾನೆ ಇದ್ದೇನೆ. ಸಾಕಷ್ಟು ವರ್ಷದಿಂದ ಬಂದು ಒಂದು ನೆಮ್ಮದಿಯನ್ನು ಕೊಂಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಈ ಪರಂಪರೆಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಆತ್ಮೀಯರೇ, ಶಿವರಾತ್ರಿಯ ಮಹಾ ಸಂದರ್ಭ ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಕೂಡ ನಡೆಯುತ್ತೆ. ನಾನು ಪ್ರತಿ ವರ್ಷ ಸಾಮಾನ್ಯವಾಗಿ ಅಕ್ಕವರ ಆದೇಶದ ಮೇರೆಗೆ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸ್ತಾನೆ ಇದ್ದೇನೆ. ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪರಮಾತ್ಮನ ದರ್ಶನ ಯಾವ ರೀತಿ ಆಗಬೇಕು ಅನ್ನೋದನ್ನು ಮಾಡಿಕೊಡ್ತಾನೆ ಬಂದಿದ್ದಾರೆ. ನಾವು ಇಲ್ಲಿಂದ ಹೋಗಿ ಜ್ಯೋತಿರ್ಲಿಂಗಗಳನ್ನು ನೋಡೋಕ್ಕಾಗಲ್ಲ, ಎಲ್ಲ ಭಕ್ತರು ಜ್ಯೋತಿರ್ಲಿಂಗಗಳನ್ನೇ ಇಲ್ಲಿ ಕರೆಸಿ ತೋರಿಸ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆ ರೀತಿಯಲ್ಲಿ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ಪ್ರತಿ ವರ್ಷ ಒಂದು ವಿಶೇಷತೆಯನ್ನ ತೋರಿಸ್ತಾನೇ ಬಂದಿದ್ದಾರೆ. ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಇದೇ ಒಂದು ವಿಭಿನ್ನವಾದಂತಹ ಸಂಸ್ಕೃತಿ. ಯಾವುದೇ ಒಂದು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಸಂಸ್ಕೃತಿಯ ಸಂಸ್ಕಾರ ಬೇರೆ ಎಲ್ಲೂ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ದೇಶ ವಿದೇಶಗಳಿಂದ ಪ್ರಯಾಗ್ರಾಜ್ನಲ್ಲಿ ಜನ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಭಾರತ ಅಂದರೆ ಒಂದು ಪುಣ್ಯಭೂಮಿ, ದೈವಭೂಮಿ. ಇಂತಹ ಕಡೆ ಜನ್ಮ ತಾಳಿರ್ತಕ್ಕಂತಹ ನಾವು ಯಾವ ಸಂಸ್ಕಾರದಿಂದ ಬಂದಿದ್ದೀವಿ, ನಿಜವಾಗ್ಲೂ ಅದೃಷ್ಟವಂತರು. ಆದರೆ ಈ ಸಂಸ್ಕಾರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅಂತಹ ಮಾರ್ಗದರ್ಶಕರಿದ್ದಾರೆ, ಅದನ್ನು ತಗೊಳ್ಬೇಕು. ಇವತ್ತೇನಾಗ್ತಾ ಇದೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಒತ್ತಡ, ಅಲ್ಲಿರ್ತಕ್ಕಂಥವ್ರು ಇದನ್ನು ಅಭ್ಯಾಸ ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು ಅಂತ ಬರುವಾಗ ನಾವು ಅದನ್ನು ಇಮಿಟೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ನಿಜವಾದಂತಹ ವಜ್ರವನ್ನು ಬಿಟ್ಟುಬಿಟ್ಟು ಆರ್ಟಿಫಿಷಿಯಲ್ ಡೈಮಂಡ್ ಕಡೆಗೆ ನೋಡ್ತಾ ಇದ್ದೀವಿ. ಇದಾಗಬಾರದು. ಇವತ್ತು ಶಿವರಾತ್ರಿಯ ಸುಸಂದರ್ಭ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದೇಶವೇ ಶಿವಸ್ವರೂಪಿ, ಶಕ್ತಿ ಸ್ವರೂಪಿ ಅಂತ ಕರಿತಾ ಬರ್ತೀವಿ ನಾವು. ದೇಶದ ವಿವಿಧ ಭಾಗಗಳಲ್ಲಿ ಜ್ಯೋತಿರ್ಲಿಂಗಗಳು ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಶಿವಸ್ವರೂಪಿಯಾಗಿ ನೋಡ್ತೀವಿ, ಶಕ್ತಿಪೀಠಗಳನ್ನು ಶಕ್ತಿ ಸ್ವರೂಪಿಯಾಗಿ ನೋಡ್ತೀವಿ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರಂ ಅಂತ. ಹಾಗೆ ಅಂತಹ ಒಂದು ಪುಣ್ಯಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತ. ಜಂತು ನಾಂ ನರಜನ್ಮ ದುರ್ಲಭಂ ಅಂತಾರೆ. ಜಂತುಗಳು ಸಕಲ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಅಂತಕ್ಕಂತಹದ್ದು ಅತ್ಯಂತ ಕಷ್ಟಕರವಾದಂತಹದ್ದು. ಅನೇಕ ಜನ್ಮಗಳ ಪಾಪ ಪುಣ್ಯಗಳ ಫಲವಾಗಿ ಇವತ್ತು ನಾವು ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಂಡಿದ್ದೀವಿ. ಈ ಜನ್ಮ ಸಾರ್ಥಕವಾಗಬೇಕಾದ್ರೆ ನಾವು ಏನು ಮಾಡ್ತೀವಿ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಭಾಗವತಗಳನ್ನ, ಬೇರೆ ಬೇರೆ ವಿಚಾರಗಳನ್ನ ಬೇರೆ ಸಂದರ್ಭದಲ್ಲಿ ನೀವುಗಳು ಅಧ್ಯಯನ ಮಾಡಿದಾಗ ಗೊತ್ತಾಗ್ತಾ ಹೋಗ್ತದೆ. ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ಇವತ್ತು ಈ ಜನ್ಮ ನಮಗೆ ಲಭ್ಯ ಆಗಿದೆ. ಈ ಜನ್ಮದಲ್ಲಿ ಮಾಡುವಂತಹ ಸತ್ಕಾರ್ಯಗಳು ನಮ್ಮನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿ ಇವತ್ತು ಬ್ರಹ್ಮಕುಮಾರಿ ಈಶ್ವರಿಯ ಮಹಾವಿದ್ಯಾಲಯ ಪ್ರತಿದಿನ ನಿಮಗೆ ಮುರಳಿಯನ್ನು ಕೇಳಿಸುತ್ತೆ, ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಜೀವನದ ಜಂಜಾಟಗಳಲ್ಲಿ ಇರ್ತಕ್ಕಂಥದ್ದು. ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಸಂಸಾರ ಕೂಪಮತಿ ಘೋರ ಮಘಾದ ಮೂಲಂ ಸಂಪ್ರಾಪ್ಯ ದುಃಖ ಶತಸರ್ಪ ಸಮಾಕುಲಸ್ಯ. ಸಂಸಾರ ಅಂತಕ್ಕಂತಹದ್ದು ಒಂದು ದೊಡ್ಡ ಕೂಪ. ಕೂಪದಲ್ಲಿ ಸಾಕಷ್ಟು ವಿಷಸರ್ಪಗಳಿದ್ದಾವೆ. ಆ ವಿಷಸರ್ಪಗಳು ಎಲ್ಲವೂ ಒಟ್ಟಿಗೆ ಕುಟುಕಿದ್ರೆ ನಿಮಗೆ ಎಂತಹ ನೋವಾಗುತ್ತೆ, ಅಂತಹ ನೋವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದರಿಂದ ಹೊರಗಡೆ ಬರಬೇಕಾದ್ರೆ ಏನಾಗಬೇಕು? ಸತ್ಸಂಗ ಇರಬೇಕು. ಸತ್ಸಂಗಗಳಲ್ಲಿ ನಾವು ಭಾಗವಹಿಸುವಂಥ ಮುಖಾಂತರವಾಗಿ ಒಳ್ಳೆಯ ವಿಷಯಗಳನ್ನು ನಾವಿಲ್ಲಿಂದ ಕೇಳೋದ್ರ ಮುಖಾಂತರವಾಗಿ ನಮ್ಮಲ್ಲಿ ಒಂದು ಪರಿವರ್ತನೆ, ಬದಲಾವಣೆ ಆಗತ್ತೆ. ಅಕ್ಕವರು ಮಾತಾಡುವಾಗ ಹೇಳಿದರು, ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇದ್ರ ಮೇಲೆ ಒಂದಷ್ಟು ರಿಸರ್ಚ್ ನಡೀತಾ ಇದೆ. ನಾವು ಧ್ಯಾನಾವಸ್ಥೆಯಲ್ಲಿದ್ದಾಗ ನಮ್ಮ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ. ಇವತ್ತು ಅನೇಕ
ವೇದ ಮಂತ್ರಗಳಲ್ಲೂ ಕೂಡ ಇದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದ್ದಾವೆ. ಅದನ್ನು ಕೇಳಬೇಕಾದ್ರೆ ಯಾವ ರೀತಿ ನಮಗೆ ಇರಬೇಕು, ನಾವು ಯಾವ ವಿಷಯಗಳನ್ನು ಕೇಳ್ತಾ ಇರಬೇಕು, ಯಾವುದರಿಂದ ನೆಮ್ಮದಿ ಸಿಕ್ಕತ್ತೆ. ಇವತ್ತು ಇಂತಹ ಒಂದು ಒಳ್ಳೆಯ ಸಂದರ್ಭ ನಮಗೆ ಒದಗಿರಬೇಕಾದ್ರೆ ನಿಜವಾಗ್ಲೂ ನಾವು ಅದೃಷ್ಟವಂತರು. ಒಳ್ಳೆಯ ಒಂದು ಸಂಸ್ಥೆ ಸಾಕಷ್ಟು ಜನಗಳಿಗೆ ಒಂದು ವಿಚಾರಗಳನ್ನು ತಿಳಿಸಿ ಇದನ್ನು ದೇಶವ್ಯಾಪಿಯಾಗಿ ಮೂಲೆ ಮೂಲೆಗಳಲ್ಲೂ ಕೂಡ ಸಂಸ್ಥೆಯ ಒಂದೊಂದು ಕೇಂದ್ರಗಳು ತೆಗೆದಿದ್ದಾವೆ. ಪ್ರತಿ ಕೇಂದ್ರದಲ್ಲೂ ಕೂಡ ಭಗವಂತನ ವಿಚಾರಧಾರೆಗಳನ್ನು ಬೇರೆ ಬೇರೆ ರೂಪದಲ್ಲಿ ತಿಳಿಸ್ಕೊಡುವಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಎಲ್ಲರನ್ನೂ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನ ಈ ಸಂಸ್ಥೆಯಿಂದ ನಡೀತಾ ಇದೆ. ಇದು ಜಾಸ್ತಿ ಹೆಚ್ಚಿಗೆ ಮಾತಾಡುವಂಥ ಸಂದರ್ಭ ಕೂಡ ಅಲ್ಲ. ನಾನು ಕಳೆದ 2-3 ದಿವಸದಿಂದ ಮಲಗೆ ಇದ್ದೆ. ಉಷಕ್ ಅವರು ಬಂದಾಗ ನಾನು ಅವತ್ತು ಹೇಳಿದೆ ಬರೋಕ್ಕೆ ಕಷ್ಟ ಆಗ್ಬೋದೇನೋ, ನನಗೆ ವೈರಲ್ ಫೀವರ್ ಇದೆ ಅಂತ. 3 ದಿವಸ ಆದಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾನಸಿಕವಾಗಿ ನಾನು ತಯಾರಾಗಿದ್ದೆ, ಬರಲೇಬೇಕು, ಹಾಗಾಗಿ ಬೇಗ ಹುಷಾರಾಗಲಿ. ಆದ್ರಿಂದ ಬಾಬಾ ಅವರ ಕೃಪೆ, ಇವತ್ತು ಮೊದಲನೇ ಕಾರ್ಯಕ್ರಮ, ಇದನ್ನು ನಾನು ಬಂದು ಹೋಗಬೇಕಾಯಿತು. ಬಹಳ ಸಂತೋಷ ಆಗಿದೆ. ಅಕ್ಕ ಅವರು ಮತ್ತು ಅವರ ತಂಡ ಬಹಳ ವಿಶೇಷತೆಯನ್ನು ತಗೊಂಡು ಎಲ್ಲರಿಗೂ ಕೂಡ ಒಳಿತನ್ನೇ ಬಯಸ್ತಾ ಯಾರಿಗೆ ನೋವುಗಳನ್ನು ತಾವು ತೆಗೆದುಕೊಂಡು ಅವರಿಗೆ ಒಂದು ಸನ್ಮಾರ್ಗದಲ್ಲಿ ಹೋಗುವಂಥದ್ದನ್ನು ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ನಾನು ಚಿರಋಣಿಯಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ಈ ಕೇಂದ್ರ ಮಾಡ್ತಾ ಇರುವಂತಹ ಒಳ್ಳೆ ಕಾರ್ಯವನ್ನು ನಾವೆಲ್ಲರೂ ಸೇರಿಸಿ ಶ್ಲಾಘನೆ ಮಾಡಬೇಕು. ಮತ್ತು ಯಾವತ್ತೂ ಕೂಡ ನಾನು ಇಲ್ಲಿಯ ಒಬ್ಬ ಸದಸ್ಯನಂತನೇ ಭಾವಿಸಿದ್ದೇನೆ. ಆವಾಗ ನನಗೆ ನಾನು ಬರಲಿಕ್ಕಾಗಲಿಲ್ಲ ಅಂತ ಹೇಳಿ ಉಷಕ್ಕ ಅವರು ಅಕ್ಕವರ ಆದೇಶದ ಮೇರೆಗೆ ಅವರು ಹೇಳಿದರು, ಅಕ್ಕ ಅವರು ಕೇಳಬೇಕು ನೀವು ಮುರಳಿಯನ್ನು, ನಿಮ್ಗೆ ಇಲ್ಲಿ ಬರೋಕ್ಕಾಗಲ್ಲ ಅಂದ್ರೆ ನಾನೇ ಒಂದಷ್ಟು ದಿವಸ ಬೆಳಗ್ಗೆ ಕಳಿಸ್ತೀನಿ ಅಂತ. ಬೆಳಗ್ಗೆ 6 ಗಂಟೆಗೆ ನಮ್ಮನೆಗೆ ಬರ್ತಾರೆ ಅಂತ ಹೇಳಿದರೆ ಅವರು ಅದಕ್ಕೆ ಪೂರ್ವಭಾವಿ ತಯಾರಿ ನಡೆಸ್ಕೊಂಡು ಪಾಪ ಬಂದು ಹೋಗಿ ಹೇಳಿ ನನಗೆ ಮುರಳಿಯನ್ನು ಕೇಳಿಸ್ತಾ ಇದ್ರು. ಬಹಳ ಸಂತೋಷ. ಎಲ್ಲರಿಗೂ ಶುಭವಾಗಲಿ. ಶಿವರಾತ್ರಿ ಎಲ್ಲವನ್ನು ಒಳ್ಳೆಯದನ್ನು ಮಾಡಲಿ. ಶಿವರಾತ್ರಿ ಶುಭ ದಿನಗಳು ನಮಗೆಲ್ಲರಿಗೂ ಕೂಡ. ನಾನು ಕಳೆದ ಬಾರಿ ಕೂಡ ಒಂದು ಮಾತನ್ನು ಹೇಳಿದ್ದೆ, ಇನ್ನೊಂದ್ಸಲ ನಿಮ್ಮನ್ನು ಜ್ಞಾಪಿಸ್ತೀನಿ. ಶಿವರಾತ್ರಿಯ ಸಂದರ್ಭದಲ್ಲಿ ಈಶ್ವರನನ್ನು ನಾವು ಏನು ಕೇಳಕ್ಕಾಗತ್ತೆ ಅಂತ. ಏನು ಕೇಳ್ಬೋದು ಈಶ್ವರನ ಹತ್ರ? ಸುಖ, ಶಾಂತಿ, ನೆಮ್ಮದಿ. ಭಗವಂತನ ಹತ್ರ ಹೇಳ್ತಾರೆ ಒಬ್ರು, ಅಶನಂ ಗರಡಂ ಪಣೀಕಲಾಪ ವಾಹನಂ ಮಮೋಕ್ಷ ಮಮ ದಾಸ್ಯತಿ ಕಿಮಸ್ತಿ ಶಂಭೋ ತವ ಪದಾಂಬುಜ ಭಕ್ತಿಮೇವ ದೇಹಿ. ನಿನ್ನ ಹತ್ರ ಆಹಾರವನ್ನು ಕೇಳೋಣ ಅಂದ್ರೆ, ಏನಾದ್ರು ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತೀಯನಪ್ಪ ಅಂದ್ರೆ ನೀನು ವಿಷ ಕುಡಿತಾ ಇದೆಯಾ? ನಿನ್ನ ಹತ್ರ ವಿಷ ನಾನು ಕುಡಿಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಹತ್ರ ಒಡವೆ ಕೇಳೋಣ ಅಂತ ಹೆಣ್ಮಕ್ಳು ಏನಾದ್ರು ಆಸೆ ಪಟ್ಟು ಕೇಳಕ್ ಹೋದ್ರೆ ನೀನೇ ಹಾವು ಸುತ್ಕೊಂಡ್ಬಿಟ್ಟಿದ್ಯಾ. ಪುಣಿ ಕಲಾಪಹ, ನಾನು ಹಾವು ಸುತ್ಕೊಳ್ಳೋಕ್ಕಾಗಲ್ಲ. ನಿನ್ನ ಹತ್ರ ಕಾರು ಮತ್ತೊಂದು ಏನಾದರೂ ಕೇಳೋಣ ಅಂದ್ರೆ ವಾಹನಮ್ಮ ಮೋಕ್ಷ, ದೊಡ್ಡದಾದಂತಹ ನಂದಿ ಮೇಲೆ ನೀನು ಕೂತಿದೀಯ. ಸೊ ನಾನು ಆ ನಂದಿ ಓಡಿಸ್ಕೊಂಡು ಅದ್ರ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಕೇಳಕ್ ಸಾಧ್ಯ? ಮಮ ದಾಸ್ಯತಿ ಕಿಮಸ್ತಿ ಶಂಭೋ ತವ ಪದಾಂಬುಜ ಭಕ್ತಿಮೇವ ದೇಹಿ. ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾತ್ರ ಕೊಡು. ಅವನ ಪಾದದಲ್ಲಿ ನನಗೆ ಭಕ್ತಿ ಇದ್ದಾಗ ಬೇರೆ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಎಲ್ಲವನ್ನೂ ಅವನೇ ಕೊಡ್ತಾನೆ. ಹಾಗಾಗಿ ನಾವು ಭಗವಂತನಲ್ಲಿ ಕೇಳೋದು ಇಷ್ಟೇ, ನಿನ್ನ ಪಾದದಲ್ಲಿ ನಮಗೆ ಯಾವತ್ತೂ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಕೊಡು. ನಮಸ್ಕಾರ. ಅಣ್ಣವ್ರಿಗೆ ಬಹಳ ಬಹಳ ಧನ್ಯವಾದ. ಅಣ್ಣವರು ಈಗಾಗಲೇ ಹೇಳಿದ್ರು, ಪ್ರತಿನಿತ್ಯ ಮೊದಲೆಲ್ಲ ಅಣ್ಣವರು ಕೋರ್ಸು ತಗೊಂಡಿದ್ದಾರೆ ಮತ್ತು ಮಧುಬನಕ್ಕೆ ಬರೋದು ಬಾಕಿ ಇದೆ ಅಲ್ವಾ ಅಣ್ಣವ್ರೆ? ಏಕೆಂದ್ರೆ ಪರಮಾತ್ಮ ಪತಿತ ಪಾವನ ಸರ್ವರ ಸದ್ಗತಿ ದಾತ, ನಮ್ಮೆಲ್ಲರಿಗೂ ಸದ್ಗತಿ ಕೊಡೋಕ್ಕೋಸ್ಕರ ನಮ್ಮನ್ನೆಲ್ಲ ಪಾವನ ಮಾಡಕ್ಕೆ ಈ ಧರೆಗೆ ಬಂದಿದ್ದಾರೆ. ಆ ಧರೆ ಅವತರಣ ಭೂಮಿಯೇ ಆಬು ಮಹಾನ್ ತೀರ್ಥ ಸ್ಥಾನ. ಅಲ್ಲಿ ಒಮ್ಮೆ ಆದ್ರೂ ತಮ್ಮ ಪಾದ ಸ್ಪರ್ಶ ಮಾಡಿದ್ದೆ ಆದರೆ ಇದ್ದೇ ಇದ್ದೀರಿ ತಾವು ಬಾಬಾವ್ರ ಮಕ್ಕಳು ಅಂದಾಗ ಬಹಳ ಖುಷಿ ಆಯ್ತು. ಅಣ್ಣವರು ಕೂಡ ಈ ಸುಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಪರಮಾತ್ಮ ಅಕ್ಕೋರ್ತರು ಯಾರು ಪರಮಾತ್ಮ ತಂದೆಯ
ಕರೆಯನ್ನು ಹೋಗೊಟ್ಟು ತಾವು ಬರ್ತಾ ಇದ್ದೀರಾ. ಬಹಳ ಬಹಳ ಧನ್ಯವಾದ. ನಗಮ್ ಹೇಗೆ ಜನಸೇವೆ ಅಷ್ಟೇ ಅಲ್ಲ, ಜನಾರ್ದನ ಸೇವೆನೂ ನೀವು ಮಾಡ್ತಾ ಇದ್ದೀರಿ. ಅದನ್ನ ಅಣ್ಣವರು ಮನಗಂಡಿದ್ದಾರೆ. ಹಾಗೂ ನಮ್ಮೆಲ್ಲರಿಗೂ ಬಹಳ ಖುಷಿ. ಯಾಕೆಂದ್ರೆ ಈ ಒಂದು ಪರಮಾತ್ಮನ ಮಕ್ಕಳ ಸಂಬಂಧದಲ್ಲಿ, ಅರ್ಥಾತ್ ಈ ಒಂದು ಬೃಹತ್ ಕಾರ್ಯದಲ್ಲಿ ಅಣ್ಣವರು ಕೂಡ ಸಂಪೂರ್ಣ ಪರಮಾತ್ಮ ಶಿವ ತಂದೆಗೆ ಬಲಭುಜವಾಗಿ ಸಹಯೋಗ ನೀಡ್ತಾ ಇದ್ದಾರೆ ಅಂದಾಗ ಶಿವಬಾಬನ್ ಜಯಂತಿ ಅಷ್ಟೇ ಅಲ್ಲ, ನಾವೆಲ್ಲ ಮಕ್ಕಳ ಜಯಂತಿ ಇವತ್ತು ನಮ್ಮೆಲ್ಲರದು ಜನ್ಮದಿನನೂ ಹೌದು. ಶುಭಾಶಯಗಳು ಅಣ್ಣವ್ರಿಗೂ ಕೂಡ. ಈಗ ನಮ್ಮೆಲ್ಲರ ನಡುವೆ ಸನ್ಮಾನ್ಯ ಶ್ರೀಧರ್ ಅಣ್ಣನವರಿದ್ದಾರೆ. ನಾನು भाईजी को कन्नड़ मालूम होगा ना? वैसे तो भाई जी का विशेषता और हमारे देश के प्रति कितना बलिदान या क्या कहते हो, हम सबका रक्षणा के कार्य में भारत माता की इस माता का सेवा में अपने जीवन को बहुत समय तक करीबन 30 साल देके और सहयोग दिया है और हम सबका रक्षा किया है. और ऐसे भ्राता जी हम सबके बीच में है. आदरणीय श्रीधर भाई जी से मैं निवेदन करूंगी, आज विशेष परमात्मा का जयंती, सो शिव जयंती, शिवरात्रि, इस शुभ पावन पर्व पर आप अपना विशेष शुभकामनाएं हमारे बीच में प्रस्तुत करने के लिए मैं रिक्वेस्ट करती हूँ आदरणीय भाई जी. Honorable MLA Saab, respected Didi Ji, all other sisters of this esteemed organization, the number of devotees who have assembled here, good morning and namaskar to all of you. I belong to Kerala, but I understand Kannada because Malayalam and Kannada are very similar. Unfortunately, I am not able to speak as well and therefore kshamsi. When I was called to come here, I was very, very humbled because to be part of such a pious and divine activity, event, I am a very small person. I do not know why I was called, because I have, in the order of universe, a very, very small being who has just done what every human being does in their daily life. Some things were said about my activities. They are just what was my karma in my karma bhumi at that time. But I think each one of us are the same children of the same Paramatma who has given us some task, who has given us some lakshya. Like MLAji said, after many years of paap, punya, many centuries, many lives, we become human beings. And as humans, we have to just do our duty. Karmanyevadhikariste ma phaleshu kadachana. And I hope I have been able to do it so far. I am sure many of you are doing far greater service to society, humanity, family, in whichever capacity. So my humble namaskars and pada namaskaras to all of you. We in our day-to-day life seem to sometimes lose sight of who we are. Sometimes we get disconnected with our soul. We may be male, female,
old, young, rich, not so rich, but finally we are only human beings. And I think coming here and being part of all of you is making us connect with that spiritual self of Atma that is common in all of us. And I am so blessed to be a small part of this divine process which is being done day in and day out by everyone present here. India, as we all know, today is not, I think, what India is. We are a civilization which has been at the beginning of mankind and has lived, survived every calamity, whether it is military, political, social, whatever it may be. And India actually is a thought leader. We are here, we may call ourselves Hindus, Buddhists, Jain. They are all different thoughts which have originated from our thought process, Sanatana Dharma. There are other thought processes which have come from others, but when it has come to India, it has gained a different texture. It has gained a different color. And therefore, this is our strength. This ability to absorb every thought process, enrich it with ours, has been what has made us what we are and should continue to lead us. And in that respect, I think it is important for us, our next generation, to be constantly reminded that this materialistic chase that we do day in and day out should not take us away from our roots, because without roots we are nothing. No tree can stand if the roots are they're not strong. There can be no fruits. There can be no progress. There cannot be next evolution happening. And sometimes I think we seem to think that these kind of cultural moorings, bondings about what is actually important, what is actually valuable to us, is slowly getting diluted. Whether it is our relationships, whether it is connect with human beings, whether it is our commitment to social and society, social activities and society. And therefore, people's representatives are really doing a wonderful job to bond us together, to make sure that we don't remain in our own small citadels, cocoons, and start connecting with people. Some of us who have some things share with some who don't have. Some of us who can help someone, help them with either physical presence or material things. This kind of kinship, this kind of empathy that is required for any human being is what makes us truly an important being, I think. And that is where our thought process, that is where our beliefs have always stood us in good stead. And we must hold on to it and somehow ensure that the future generations also remain rooted, grounded, and not remain in a make-believe world which doesn't have any substance. So I have to thank the Brahmakumaris who are quietly, in their own quiet way, but subtle and important manner, conveying this message and bringing us back to our real self. Thank you for that, and I hope I get some more time to also become a real human being by associating with such events even more. Coming to the activity today, Mahashivratri, I am not so well read, I am not so well aware, but however, whatever I have imbibed from my family, from my parentage, from the society that I have grown up, I think Adidev, Mahashiv is just a symbol of what our Atma actually is.
no Adi, no Ant. And there are a lot of things that I think we should learn about. The fact is that Mahadev is a symbol of what emotions go through us every day. He is Chipra Prasadi, pleased very fast. He is very, very angry. Trinetra he has. These are things which are there in all of us. Tandav is what is telling us that even when you are at your most ferocious self, your movement can still be a wonder to watch. You can release it by doing these things. I think the Amrit Manthan, which has brought wish and which was consumed by Mahadev, just indicates how we should be able to take in all the negativity and the poison which gets spewed all around, take it within ourselves and not allow it to go into your system. That is that is my takeaway to that entire episode. And therefore, there is these small stories which I have read have given some kind of an outlook which I think make us better human beings. And with that takeaways, we might probably become more connected with how humans should be. And therefore, I wish this entire community and everybody else associated a very, very good and enjoyable and devotional Shivratri. Thank you very much. ओम शांति। श्रीधर भाई जी को बहुत बहुत धन्यवाद। आज इस महान पर्व पर हम सबके बीच में आप आए अपना अमूल्य समय देकर। और जैसे 12 ज्योतिर्लिंगम में ये एक विशेष परमात्मा शिव का गायन है नागेश्वर रूप के। भाई रवि सुब्रमण्यम भाई जी भी कह रहे थे नागेश्वर का इसलिए गायन है, परमात्मा निराकार ज्योति स्वरूप हो। हम सब आत्मा के अंदर जो भी बुराइयां है, आसुरी संस्कार है, स्वभाव है, यही विष है। और 5 विकारों में हम सब इस जीवन में फंस गए हैं। इस विकारों के विष से हम सब, हमारा जीवन ही पतित हो गया। ऐसे संदर्भ में मतलब शिवरात्रि आचरण करते हैं कल्प में अंतिम चरण में, जब कलयुग का घोर अंधकार रात्रि समाप्त होता है और सतयुग का घोर रोशनी का संदर्भ है। परमात्मा को कहा जाता है संगमेश्वर। परमात्मा इस अंतिम चरण में आकर हम सब मानव को हमारे अंदर जो विषय विकार है इन सब से मुक्त करने के लिए सहज राजयोग का शिक्षा दे रहे हैं। भाई जी भी कहा इस हमारे संगठन के बीच में आप सब भी आप जरूर आइए, और आप दोनों तो आई ही इन एडवांस इस पावन पर्व पर आप सबको शिव रात्रि के साथ साथ शिव जयंती हम बच्चों का जयंती भी है। आपको भी बहुत बहुत इस पावन पर्व प्रति शुभकामनाएं हैं। मुबारक हो, मुबारक हो। दीदी कुछ बताएं। हाँ, ಶಿವ ಜಯಂತಿ ಅಂದ್ರೇನೆ ಇದೆ ಜನ್ಮದಿನ, ಪರಮಾತ್ಮ ಈ ಧರೆಗೆ ಬಂದದ್ದ ದಿನ, ಮಹಾನ್ ಪರ್ವ। ಇವತ್ತು ನಾವೆಲ್ಲರೂ ಪರಮಾತ್ಮ ಇದ್ದರೆ ಕರುಣಾಳು ಜ್ಯೋತಿ, ಜ್ಯೋತಿರ್ಲಿಂಗಂ ಶಿವ, ಪರಮಾತ್ಮನ ದಿವ್ಯ ಸ್ಮೃತಿಯಿಂದ ನಾವೆಲ್ಲರೂ ಜ್ಯೋತಿಯನ್ನ ಬೆಳಗಿಸ್ಬೇಕಂತ ಆದರಣೀಯ ಅತಿಥಿಗಳನ್ನ ಕೇಳ್ಕೊಳ್ತೇನೆ। ಹಾಗೂ ದೀದಿಯ ಜೊತೆಗೆ ಅತಿಥಿಗಳು ಸೇರಿ ಇವತ್ತಿನ ದಿನದ ಶುಭಾಶಯವನ್ನ ದೀಪ ಬೆಳಗಿಸೋದ್ರ ಮೂಲಕ ಪರಮಾತ್ಮನ ಸಾಂಕೇತಿಕವಾದಂತಹ ಪರಂ ಜ್ಯೋತಿ ಬಂದು ನಮ್ಮೆಲ್ಲ ಆತ್ಮರೂಪಿ ಜ್ಯೋತಿಗಳಿಗೆ ಬೆಳಗಿಸಿದ್ರು। ज्ञानद अमृतवन ज्ञान गुरुत डालकर हम सब आत्माओं को परमात्मा ने जगाया। इसी सांकेतिक रूप से हम ज्योति जगाते हैं।
जैसे भक्ति में कहते हैं असतोमा सद्गमया तमसोमा ज्योतिर्गमया, परमात्मा हम सबका ज्योति जगाते, यही सिंबल है। हाँ, सभी उठिए, एल्रू एद्द निल्ती। ಶಿವರಾತ್ರಿಯ ಶುಭ ದಿನದಿ ವೈಭವೋತ್ಸವ ತಮ್ಮೆಲ್ಲರಿಗೂ ಭೋಗದ ಜೊತೆಗೆ ಕೇಕ್ ಅಂತೂ ಇದ್ದೇ ಇದೆ ಬಾಬನ್ ಕಡೆಯಿಂದ. ದಯಮಾಡಿ ಎಲ್ಲ ಅಣ್ಣಂದಿರು ಅಕ್ಕಂದಿರಲ್ಲಿ ಒಂದು ನಮ್ರ ನಿವೇದನೆ ಏನಪ್ಪಾ ಅಂದ್ರೆ, ಈಗಲೇ ಹೋಗ್ಬಾರ್ದು ಯಾರು, ಅತಿಥಿಗಳಿಗೆ ಸನ್ಮಾನ ಮಾಡಿದ ಮೇಲೆ ನೀವು ಹೋಗ್ಬೇಕು ಕೆಳಗಡೆ. ಎಲ್ರು ನಿಧಾನವಾಗಿ ಎಲ್ರು ಕೆಳಗಡೆ, ತಮ್ಮೆಲ್ಲರಿಗೂ ಗೊತ್ತೇ ಇದೆ ಶಿವಧ್ವಜ ಎಲ್ಲಿರುತ್ತೆ ಅಲ್ಲಿ ಎಲ್ರೂ ಶಿಸ್ತುಬದ್ಧವಾಗಿ ನಿಂತ್ಕೊಳ್ಬೇಕು. ನೀವು ನೋಡ್ತಿದ್ದೀರಲ್ಲ ನಮ್ಮ ಮುಂದೆ ಯಾರು ಇದ್ದಾರೆ, ನಾವೆಲ್ಲರೂ ಬಾಬನ ವಿಶೇಷ ರೆಪ್ರೆಸೆಂಟೇಟಿವ್ ಇದ್ದೀವಿ. ನಮ್ಮ ವಿಶೇಷತೆಯನ್ನ ಇವಾಗ ಅಲ್ಲಿ ನಿಂತ್ಕೊಳ್ಳೋದ್ರ ಮೂಲಕ ತೋರಿಸ್ಬೇಕು. ಎಲ್ರು ನಿಧಾನಕ್ಕೆ ಹೋಗ್ಬೋದು ಕೆಳಗಡೆ. ಬಾಕಿ ತುಂಬಾ ಹತ್ರನೂ ಬರೋದು ಬೇಡ, ಅಣ್ಣಂದಿರೋ ಒಂದ್ ಕಡೆ ಅಕ್ಕಂದಿರೋ ಒಂದ್ ಕಡೆ, ಜಾಗ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನಿಂತ್ಕೊಳ್ಳಿ ರೋಡ್ನಲ್ಲಿ.